ಇಷ್ಟೋ ತನಕ ಎಲ್ಲ ಹೋಗಿದ್ರಿ? ತನಕ ಪಟ್ಟಿಗೆ ಕೆಲಸ ಮುಗಿಸ್ಕೊಂಡು ಇನ್ನು ಹೂ ಕೊಯ್ಯವು, ಪೂಜೆ ಮಾಡವು, ಹೂ ಕೊಯ್ಕೊಂಡು ದೇವ್ರ ಪೂಜೆ ಮಾಡವು, ಪಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗವು, ಒಂದೊಂದೇ ಕೆಲಸ ಮಾಡವು. ಎಲ್ಲ ಹೂ ಮಾಡ್ತಿದ್ದೆ ನಾನು ಬಿಟ್ಟರೆ ಎಲ್ಲದು ಒಂದೇ ಬದಿ ಎಲ್ಲದೂ ಇದ್ದು ಹೋಗ್ಬೇಕು. ಆಯಾ ನಮ್ಮನೆ ಹೂ ಇದ್ದು ನೋಡಿದ್ರೆ ಮುತ್ತು ಮಲ್ಲಿಗೆ, ಇದು ನೋಡು ಮಂದಾರ ಹೂವು, ಇದು ನೋಡಿದ್ರೆ ಗಂಟೆ ದಾಸವು ಎಲ್ಲದೂ ಇದ್ದಿಲ್ಲ. ಈಗೆಲ್ಲ ಸುಮಾರು ಹೂವಾಗಿ ಹುದಾಗುತ್ತೆ, ಮುತ್ತು ಮಲ್ಲಿಗೆಲ್ಲ ಖಾಲಿ ಆಯ್ತು. ಮುತ್ತು ಮಲ್ಲಿಗೆ ಬಿಳೆ ದಾಸವಾಳ ಕೊಯ್ದಿಯಾ? ಕೋಳಿ ಮೊಟ್ಟೆ ಹೂವು ಆಜು ಅಲ್ಲದ ಮಗ್ಗು ಧಣಿಯ ನನ್ನ ಜೊತೆ ಹೂವು ಆಜು ಅಲ್ಲೋಪನ ಬಿಡಿ ಹೂವು ಬೇಕು ಅಂತ ಕೇಳಿದ್ರೆ ನೈವೇದ್ಯ ಮಾಡಲ್ಲ. ಬಿಡಿ ಹೂವು ಇದ್ರೆ ಚಲೋ ಆಗ್ತದೆ. ಗಂಟೆ ದಾಸವಾಳ ಇದು ಅರಶಿನಿಂದ ಕೆಂಪು ಕೇಸ್ ಎರಡು ಕಲರ್ ಇತ್ತ. ಡಬಲ್ ಮಲ್ಲಿಗೆ ಇದು ಒಂದ್ರೊಳಗೆ ಒಂದಿರ್ತು. ಡಬಲ್ ಮಲ್ಲಿಗೆ ಎಷ್ಟು ಪರಿಮಳ ಇದ್ದದ. ಈಗ ತುಳಸಿ ಕೊಯ್ತೀನಿ, ಅದರಲ್ಲೂ ಹೇಳ್ತೀನಿ. ಎಂತು ಇದು ಕರಿ ತುಳಸಿ, ಇದು ಬಿಳೆ ತುಳಸಿ, ಇದು ಬಿಳೆ ಇದು ಶ್ರೇಷ್ಠ. ಗಿಡ ನೋಡ್ಕೊಳ್ಳೆ ಕಾಣಿಸ್ತದ. ಇದು ಶ್ರೇಷ್ಠ. ಇದು ಮನೆ ಮುಂದೆ ತುಳಸಿ ಗಿಡ ಇರೋವು ಮೊದಲಿನ ಕಾಲದಲ್ಲಿ. ಕಾರಣ ಎಂಥದ್ದು ವೈಜ್ಞಾನಿಕವಾಗಿ ಹೇಳ್ತಾರೆ. ಇದು ನಮ್ಮ ಶಾಸ್ತ್ರ ಅಂತ. ಯಾವ್ದಾರು ಆದ್ರೆ ತುಳಸಿ ಗಿಡ ಶ್ರೇಷ್ಠವೇ. ಕಲರ್ ಎಷ್ಟು ಡಿಫ್ರೆನ್ಸ್ ಇರ್ತದೆ ನೋಡಿ ಬಿಳೆದಕ್ಕೆ. ಅದಕ್ಕೆ ಇದು ಬಿಳೆದು. ಶಂಖಪುಷ್ಪ ಅಲ್ಲಿತ್ತು. ಶಂಖಪುಷ್ಪ ಅಂತ ಇದರಲ್ಲೇ ಬೇರೆ ಬೇರೆ ಕಲರ್ ಇತ್ತು. ಅದಂಗೆ ಇದರಲ್ಲಿ ನೋಡಿ, ಇದನ್ನ ಪಾಲಿನೇಷನ್ ಮಾಡಿದ್ರೆ ಬೇರೆ ಬೇರೆ ಕಲರಿಂದಕ್ಕೆ ಬೇರೆ ಬೇರೆ ಕಲರ್ ಆಗ್ತು. ಇದನ್ನೇ ತೆಗೆದು ಮತ್ತೊಂದು ಕಲರ್ ಮಾಡಿದ್ರೆ ಬೇರೆ ನಮಗೆ ಕಲರ್ ಆಗ್ತು. ತಡೆ ಅಲ್ಲೊಂದು ಕಲರ್ ಆಚೆ ನೋಡ್ಕಿರುತ್ತೆ. ಇಲ್ಲೊಂದೆರಡು ಮೂರು ಕಲರ್ ಇತ್ತು. ಎಷ್ಟು ಚಲೋ ಆಜದ. ಸ್ಟಾರ್ ಫ್ಲವರ್ ದೇವ್ರಿಗೆ ಕೊಯ್ತಿಲ್ಲ, ನೋಡಲ್ಲೇ ಚಲೋ ಕಾಣ್ತದ.
ಎಂತು ನಂಜಟ್ಟೆಲ್ಲ ಮತ್ತೊಂದು ದಪ್ಪಂದು. ಚಲೋ ಕಾಣಿಸ್ತದ. 2-3 ದಿವಸ ಹಂಗೆ ಗಟ್ಟಿ ಹೂವು ಆಗಿರ್ತದೆ. ಈಗ ಕೊಟ್ಟಿಗೆ ಹಾಲು ಕರಿಯಲ್ಲ. ನೋಡು ದಾಣಿ ಮೆಣಸು ಎಲ್ಲ ಬಿಸಿ ಬಿಸಿ ನೀರು ಹಾಕಿ ಬಿಸಿ ನೀರು ರೆಡಿ ಮಾಡಿ ಬಿಸಿ ನೀರು ಅಂತಕ್ಕೆ ಬಿಸಿ ನೀರು ಹಾಕಿದರೆ ಚಲೋ ಬೇಯ್ತಿದೆ ಎಲ್ಲ ದಾಣಿ ಚಲೋ ಬೇಯವು. ಈಗ ಬಿಸಿ ಬಿಸಿ ನೀರು ಹಾಕಿ ನೆನೆಸ್ತೀವಿ. ನೋಡು ಇದೆಲ್ಲ ಹಾಕಿಟ್ಬಿಟ್ರೆ ಇನ್ನೊಂದು ಅರ್ಧ ಗಂಟೆ ಆದಾಗ ಚಲೋ ನೆನೀತದೆ. ಹೊರಗಡಿತಾ ಇದ್ದು ನನಗೆ ಹಿಂಗೆ ಹೊರಗಡಿತಾ ಇತ್ತು ನೋಡುವುದೇ. ಅದಷ್ಟು ಅದನ್ನು ಬಿಸಿ ಬಿಸಿಯಾಗಿ ಇನ್ನು ಡ್ರಿಂಕ್ ಸರಿ ಹೊಗೆ ತಗೋಬತ್ತಿ. ಹೊಗೆ ತಗೊಬರೋದು ಅದೆಂತ ಈಗಲೂ ಹೊಗೆ ಅಂದರೆ ಮುಷಿ ನೋಡ್ಬಿಡ್ತಾವೆ ಹಾಲು ತಗೋಬೇಕು. ಹಾಂ ಹಿಂಗೆ ಹೊಗೆ ಹಾಕ್ಬಿಟ್ರೆ ನುಷಿ ನೊರೆದು ಕಡಿಮೆ ಯಾವುದು ಬರ್ತದೆ. ಹಂಗಾರೆ ನೀವು ಹಾಲು ಕರ್ಕೊಬನ್ನಿ. ಆ ಮಗೆಕಾಯಿ ತೆಳ್ಳವಿಗೆ ಅಂತಾರೊಂದು ಪಲ್ಯ ಮಾಡ್ತೀವಿ. ಮಗೆಕಾಯಿ ತೆಳ್ಳವಿಗೆ ಅಂತಾರೊಂದು ಪಲ್ಯ ಮಾಡ್ತೀವಿ. ಹಾಂ ಹಂಗೆ ಬಾಲ ಕೊಡ್ತಾ ಇದ್ರಿ. ಬಾಲ ಕಟ್ಟೋದ್ರಿಂದ ಬಾಲ ಹೊಡಿತಿಲ್ಲ, ನಮ್ಮ ಮೈಗೆ ಅಂತ ತೀರ್ತಿಲ್ಲ. ಬಡಿ ಮಕ್ಕ ಮಡ್ಕೆ ನೋಡ್ತಾ ಇದ್ದ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಮ್ಮ ಮನೆಗೆ ರಾಮ ಬಕೆಕಾಯಿ ಇಳಿಸೋ ತೋರಿಸ್ತಾ ಇದ್ದೀನಿ. ನೋಡಿ ಹೇಗೆ ಇಳಿಸ್ತಾರೆ ಅಂತ. ನಮ್ಮ ಕಡೆ ಕೆಡಗೋದಿಲ್ಲ, ಹೇಗೆ ಹಗ್ಗದ ಮೂಲಕ ಇಳಿಸ್ತಾರೆ ಅಂತ ನೋಡಿ. ಹಾಂ ಈ ಬಕೆಕಾಯಿ ತುಂಬಾ ಚೆನ್ನಾಗಿರುತ್ತೆ. ತುಂಬ ಹಳೆಯ ಮರ ನೋಡಿ, ಎಷ್ಟು ದೊಡ್ಡದಾಗಿದೆ ಅಂತ. ತುಂಬ ಕಾಯಿ ಬರ್ತಿತ್ತು ನೋಡಿ. ಈ ಸರಿ ಅಷ್ಟೆಲ್ಲ ಕಾಯಿ ಇಲ್ಲ ನೋಡಿ ಹೇಗೆ ಇಳಿಸ್ತಾರೆ ಅಂತ. ಹಾಕಿದ್ರೆ ಪೆಟ್ಟಾಗ್ಬಿಡುತ್ತಲ್ವ, ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಇಳಿಸ್ತಾ ಇದ್ದಾರೆ ಅಂತ. ನಮ್ಮ ಯಜಮಾನ್ರು ಹೇಗೆ ಹಿಡ್ಕೊಳ್ತಾರೆ ಅಂತ ನೋಡಿ. ಹೇಗೆ ಹಲಸಿನಕಾಯಿ ಇಳಿಸಿದ್ರು ಅಂತ ನೋಡಿದ್ರಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಬೆಳಗ್ಗೆ ಮಗೆಕಾಯಿ ತೆಳ್ಳವಿಗೆ ಹಚ್ಕೊಳ್ಳೋವಂಥ ಒಂದು ಪಲ್ಯದ ರೆಸಿಪಿನ ತೋರಿಸ್ತಾ ಇದ್ದೀನಿ ನೋಡಿ. ಇದು ಮೆಣಸಿನಕಾಯಿ ಸಂಡಿಗೆ ಅಂತ ಹೇಳ್ತೀವಿ. ಇದು ಗೋಕರ್ಣ ಮೆಣಸನ್ನು ಉಪ್ಪು, ಇಂಗು, ಉದ್ದಿನಬೇಳೆ ಹುರಿದು ಹಾಕಿ ನಾವು ಬೇಸಿಗೆನಲ್ಲಿ ನೆನೆಸಿ ಒಣಸಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಇದು ತುಂಬಾ ರುಚಿಯಾಗಿರುತ್ತೆ. ಇದೊಂದು 8-10 ಹಾಕ್ಕೊಂಡು ಒಂದು ಬಂಡಿನಲ್ಲಿ ಒಂದು 2 ಸ್ಪೂನ್ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಈಗ ಇದು ಎಣ್ಣೆನ ಹೀರ್ಕೊಂಡು ಸ್ವಲ್ಪ ಉಬ್ಬಿಕೊಳ್ಳುತ್ತೆ ನೋಡಿ. ಡುಬ್ಬಾಗಿರುತ್ತೆ ಸ್ವಲ್ಪ ನೋಡಿ, ತೋರಿಸ್ತಾ ಇದ್ದೀನಿ.
ಇದು ಒಂದು 5 ನಿಮಿಷದಲ್ಲಿ ಆಗುವಂಥ ಪಲ್ಯ ಮತ್ತು ದೋಸೆಗೆ ತುಂಬಾ ರುಚಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಡುಬ್ ಡುಬ್ಬಾಗಿದೆ, ಕಲರ್ ಚೇಂಜ್ ಆಗಿದೆ. ನೀವು ನೋಡ್ತಾ ಇರ್ಬೋದು ನೋಡಿ, ಎಷ್ಟು ಬೇಗ 1-2 ನಿಮಿಷದಲ್ಲಿ ಫ್ರೈ ಆಗಿಬಿಡುತ್ತೆ. ಗರಿ ಗರಿ ಆದ ಸೌಂಡ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಎಳ್ಳನ್ನು ಹಾಕ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಮಧ್ಯ ಮಧ್ಯ ಎಳ್ಳು ಸಿಕ್ಕಿದ್ರೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ಅರ್ಧ ಸ್ಪೂನ್ ಇದಕ್ಕೆ ಎಳ್ಳನ್ನು ಮಿಕ್ಸ್ ಮಾಡ್ಕೊಳ್ಳಿ. ಎಳ್ಳನ್ನು ಹಾಕಿ ಹಾಗೆ ಫ್ಲೇಮನ್ನು ಆಫ್ ಮಾಡ್ಬೋದು, ಯಾಕೆಂದರೆ ಅದು ಬಂಡಿ ಬಿಸಿಯಾಗಿರುತ್ತಲ್ಲ, ಎಳ್ಳು ಅದೇ ಇದ್ರಿಗೆ ಹುರ್ಕೊಳ್ಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈಗ ಇದನ್ನು ಸ್ವಲ್ಪ ಹೊತ್ತು ಕೂಲ್ ಆಗೋದಕ್ಕೆ ಬಿಟ್ಟು ಇದನ್ನು ಚೆನ್ನಾಗಿ ಕೈನಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಇದು ತುಂಬ ಗರಿ ಗರಿಯಾಗಿರೋದ್ರಿಂದ ಬೇಗನೆ ಸ್ಮ್ಯಾಶ್ ಮಾಡಿ ಪೌಡ್ರ್ ಮಾಡ್ಕೊಳ್ಳೋಕೆ ಬರುತ್ತೆ. ಇದನ್ನು ಕೈಯಲ್ಲಿ ನುರಿದು ಪೌಡ್ರ್ ಮಾಡ್ಕೊಳ್ಳಿ. ಇದಕ್ಕೆ ಮತ್ತೇನು ಉಪ್ಪು ಹುಳಿ ಖಾರ ಏನು ಹಾಕೋ ಅಗತ್ಯ ಇಲ್ಲ, ಇಷ್ಟ. ಇದು ಸಿಂಪಲ್ ಆಗಿರುತ್ತೆ, ಇದಕ್ಕೆ ಎಲ್ಲದೂ ಇರುತ್ತಲ್ಲ. ಹಾಗಾಗಿ ನೋಡಿ ಇದನ್ನು ಚೆನ್ನಾಗಿ ನುರಿದು ಪೌಡ್ರ್ ಮಾಡಿದ್ದೀನಿ. ಈಗ ಇದಕ್ಕೆ ಒಂದು ಮುಷ್ಟಿ ಕಾಯಿ ತುರಿ ಮತ್ತು ಒಂದು ಮುಷ್ಟಿ ಈರುಳ್ಳಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಪಲ್ಯ ರೆಡಿ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಪೋರ್ಟ್ ನನ್ನ ಮೇಲೆ ಯಾವಾಗಲೂ ಹೀಗೆ ಇರಲಿ. ಈಗಾಗಲೇ ತುಂಬ ಜನನೇ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಅವರೆಲ್ಲರಿಗೂ ನನ್ನ ಕಡೆಯಿಂದ ತುಂಬಾ ಧನ್ಯವಾದಗಳು. ಈ ನಮ್ಮಂಥ ಚಿಕ್ಕ ಚಿಕ್ಕ ವ್ಲಾಗ್ ಮಾಡೋರಿಗೆ ನಿಮ್ಮಂಥವ್ರ ಸಪೋರ್ಟ್ ತುಂಬಾ ಅಗತ್ಯ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನೋಡ್ತಾ ಇದ್ದ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು.